ಮೆನ್ಸ್ ಟಿ20 ಏಷ್ಯಾ ಕಪ್ 2025ರಲ್ಲಿ ಈ ಏಷ್ಯಾ ಕಪ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಮಿಸ್ ಆಗಿದ್ದಾರೆ. ಅವರ ಬಗ್ಗೆ ನಾವು ಮಾತಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ನಮ್ಮ ಯಶಸ್ವಿ ಜೈಸ್ವಾಲ್. ಟಿ20ಯಲ್ಲಿ ಸೂಪರ್ ನಾಲ್ಕುಗಳನ್ನು ಆಡಿದಂಥ ನಮ್ಮ ಯಶಸ್ವಿ ಜೈಸ್ವಾಲ್ ಅವರಿಗೆ ಈ ಏಷ್ಯಾ ಕಪ್ನಲ್ಲಿ ಸ್ಥಾನ ಸಿಗಲಿಲ್ಲ ಅಂತ ಹೇಳ್ಬೋದು. ನಮ್ಮ ಕನ್ನಡಿಗ KL ರಾಹುಲ್ ಅವರಿಗೂ ಕೂಡ ಈ ಏಷ್ಯಾ ಕಪ್ನಲ್ಲಿ ಸ್ಥಾನ ಸಿಗಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ KL ರಾಹುಲಲ್ಲೂ ODIಯಲ್ಲಾಗಲಿ ಟೆಸ್ಟ್ನಲ್ಲಾಗಲಿ ಟಿ20ಯಲ್ಲಿ ಎಲ್ಲೇ ಇರಲಿ ಯಾವೇ ಮ್ಯಾಚೇ ಇರಲಿ ಫಸ್ಟ್ ಕ್ಲಾಸ್ ಬ್ಯಾಟಿಂಗ್ ಆಡುವಂಥ ನಮ್ಮ KL ರಾಹುಲ್ ಅವರಿಗೆ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳ್ಬೋದು ಏಷ್ಯಾ ಕಪ್ನಲ್ಲಿ. ಮತ್ತು ಮೊಹಮ್ಮದ್ ಸಿರಾಜ್ ಅವರು ಹೀಗೆ ಆಂಡರ್ಸನ್ ಟೆಂಡೂಲ್ಕರ್ ಮ್ಯಾಚ್ಗಳಲ್ಲಿ ಹೈಯೆಸ್ಟ್ ವಿಕೆಟ್ ಪಡೆದಂಥ ನಮ್ಮ ಮೊಹಮ್ಮದ್ ಸಿರಾಜ್ ಅವರಿಗೂ ಕೂಡ ಈ ಏಷ್ಯಾ ಕಪ್ನಲ್ಲಿ ಸ್ಥಾನ ಸಿಗಲಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ನಮ್ಮ ಶ್ರೇಯಸ್ ಅಯ್ಯರ್ ಅವರಿಗೆ ಅವರು ಸೀಮಿತ ODI ಕೆರಿಯರ್ಗೆ ಇರ್ಬೋದನ್ನ ಆ ಥರ ಆಗಿದೆ ಫ್ರೆಂಡ್ಸ್. ಯಾಕಂದರೆ ಅವರು ODI ಮ್ಯಾಚ್ಗಳಿಗೆ ಮಾತ್ರ ಸೆಲೆಕ್ಟರ್ಸ್ ಅವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಟಿ20 ಕೆರಿಯರ್ಗೆ ಕೂಡ ಆಯ್ಕೆ ಮಾಡ್ತಾ ಇಲ್ಲ ಮತ್ತು ಟೆಸ್ಟು ಕೂಡ ಆಯ್ಕೆ ಮಾಡ್ತಾ ಇಲ್ಲ ನಮ್ಮ ಶ್ರೇಯಸ್ ಅಯ್ಯರ್ ಅವರನ್ನು. ಓನ್ಲಿ ODI ಮ್ಯಾಚ್ಗಳಿಗೆ ಅಷ್ಟೇ ಶ್ರೇಯಸ್ ಅವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಮತ್ತು ರಿಷಬ್ ಪಂತ್ ಅವರನ್ನು ಕೂಡ ಈ ಏಷ್ಯಾ ಕಪ್ನಲ್ಲಿ ಸ್ಥಾನ ಪಡೆದುಕೊಂಡಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೆಲೆಕ್ಟರ್ನಲ್ಲಿ ಈ ಏಷ್ಯಾ ಕಪ್ ಟೀಮ್ನಲ್ಲಿ ಇವರು 5 ಪ್ಲೇಯರ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಗಿದ್ದರೂ ಕೂಡ ಅವ್ರ ಸೆಲೆಕ್ಟರ್ಸ್ ಇವರನ್ನು ಆಯ್ಕೆ ಮಾಡಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ಏಷ್ಯಾ ಕಪ್ ಮ್ಯಾಚಸ್ ಯಾವಾಗ ಶುರುವಾಗುತ್ತಪ್ಪ ಅಂದರೆ ಸ್ಟಾರ್ಟ್ ಆಗುವುದು ಸೆಪ್ಟೆಂಬರ್ 9, 2025ರಂದು ಶುರುವಾಗುತ್ತವೆ.